ಬರೀ ಟ್ರಕ್ಸ್. ಏಯ್ ಹೆಂಗಿದೆ ವ್ಯೂ ಗಾಯ್ಸ್? ವಾಟ್ ಎ ವ್ಯೂ ಗಾಯ್ಸ್. ಚಟಿನೂ ಹಂಗೆ ಇದೆ ಗಾಯ್ಸ್. ಇಲ್ಲಾಕಿಂಗೆ ಬೆಳಕೇನೋ ಆಯ್ತು, ಚಳಿ ಇನ್ನೂ ಜಾಸ್ತಿ ಆಗೋಯ್ತು. ಹೆವಿ ಚಳಿ ಆಯ್ತಾ ಅದೇ, ಕೈಯೆಲ್ಲ ಒಂಥರ ಆಗೋಗಿದೆ, ಏನು ಫೀಲೇ ಆಗ್ತಿಲ್ಲ, ಅಷ್ಟೊಂದು ಚಳಿ ಆಯ್ತಾ ಅದೇ. ಒಳ್ಳೆ ವ್ಯೂ ಅಲ್ವಾ ಅದು. ಸಾಕತ್ತಾಗತ್ತೆ ಕಣಯ್ಯ. ಜಾಸ್ತಿ ಮುನ್ಗಿಸ್ಬೇಡ. ಇದು ರೋಡು ಬಿಸಿ ಆಗಿರಲ್ಲ, ಟೈರ್ನು ಬಿಸಿ ಆಗಲ್ಲ ಇಂಥ ಟೈಮಲ್ಲಿ. ಬಿಸಿ ಆಗುತ್ತೆ ಆದರೆ ಬೇಗ ಬಿಸಿ ಆಗಲ್ಲ. ಎಷ್ಟು ಬಿಸಿ ಆಗೋದು ಟೈರ್ ಅಷ್ಟು ಚೆನ್ನಾಗಿ ಇರ್ತದೆ, ರೋಡ್ಗೆ ಕಚ್ಕೋತದೆ ರಬ್ಬರ್ಗೆ. ನೈಸ್ 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 ವೆದರ್. ಓ ಬೆಟ್ಟಗಳು ಕಾಣಿಸ್ದೋ, ಬೆಟ್ಟ ನೋಡ್ಕೊಂಡು ನೆಟ್ಟಿಗೆ ಹೊಂಟೋಗ್ಬಿಟ್ರು ಅಷ್ಟೇ, ಮುಗಿದೋಯ್ತು. ರೋಡ್ ಅದೇ ಅಲ್ಲದು, ಎಲ್ಲ ಶಿಷ್ಯ ಎಲ್ಲ ಹೊಂಟೋಗೊಂಡು ನಿಸರ್ಗ ಹೋಟೆಲ್. ನಿಸರ್ಗ ಹೋಟೆಲ್ ನಿಸರ್ಗನ್ ಕಳ್ತಾನ ಇದನ್ನ. ಚೆನ್ನಾಗದೆ. ಉಸಿರಾಡಕ್ ಹೋಯ್ತಿಲ್ಲ, ಹಂಗಾಯ್ತಾ ಅದೇ. ಆಕ್ಚುಲಿ ನಿಸರ್ಗ ಅನ್ನೋ ಹೆಸರಲ್ಲಿ ತುಂಬಾ ನೋಡಿದೀನಿ. ನಿಸರ್ಗ ಬಾರ್, ನಿಸರ್ಗ ಲಾಡ್, ನಿಸರ್ಗ ಎಂಟರ್ಪ್ರೈಸಸ್, ತುಂಬಾ ತುಂಬಾ ತುಂಬಾನೇ ಇವೆ. ಆದ್ರೆ ಫೋಟೋ ತಗೊಳಕ್ಕೆ ಟೈಮ್ ಸಿಕ್ಕಿಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ. ಓ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಯ್ತಾವ್ರೆ ಗುರು. ಅದು ಎಷ್ಟು ರಶ್ ಇರ್ತದೋ ಗೊತ್ತಿಲ್ಲ. ಅಯ್ಯೋ ಹುಡುಗ ಅದೆಲ್ಲ ಹೊಂಟೋದ್ನೋ ಗೊತ್ತಿಲ್ಲ, ನಮ್ಮ ಹುಡುಗ ಬೇರೆ. ಐ ಥಿಂಕ್ ಇದು ಕರ್ನಾಟಕದ, ಮೇಬಿ ಕರ್ನಾಟಕದೇ ಇರ್ಬೋದು. ವೆಲ್ಕಮ್ ಟು ಲೇನ್ ಎಂಟ್ರಿ.
ಅದು ತಮಿಳ್ನಾಡು ಇರ್ಬೋದು, ಇದು ಕರ್ನಾಟಕದ ಇರ್ಬೋದು. ಆಯ್ತು, ಕರ್ನಾಟಕದ್ದು ಚೆಕ್ ಪೋಸ್ಟು. ಇದೆಲ್ಲ ಕರ್ನಾಟಕದಲ್ಲೇ ಇದೆ. ಕರ್ನಾಟಕ ಚೆಕ್ ಪೋಸ್ಟ್ ಇದು. ಓಕೆ. ಓಹೋ, ಎಂತ ಇದು ಇಷ್ಟೊಂದು ಐಶ್ವರ್ ಕಂಪ್ನಿ ಗಾಡಿಗಳು. ಅಯ್ಯೋ, ಬೈಕಿನ ಸ್ಪೀಡಾಗಿ ಹೋಗ್ಬಿಟ್ರೆ. ಆ ವೀಲ್ ನೋಡಿ. ಬಿಟ್ಬಿಡ್ತೀಯಾ? ಓಹೋ, ಏನ್ ಅಡ್ಡ ಎಲ್ಲ ನುಗ್ಗಿಸ್ಕೊಂಡಣ್ಣ, ನುಗ್ಗಿಸ್ಕೊಂಡು ಹೊಂಡಾಗ ಅಂತ ಗೊತ್ತ. ಅದೇ ಆಗಿದೆ, ಅವಳ ಇವರು ನುಗ್ಗಿಸ್ಕೊಂಡ. ಬೈಕಲ್ಲಿ ಈ ತರ ಆರಾಮಾಗಿ ಹೋಗ್ಬಿಡ್ಬೋದು ಗುರು. ಎದುರುಗಡೆ ವೆಹಿಕಲ್ ಗೊತ್ತಾವ ಇಲ್ವಾ ಅಂತ ನೋಡ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು. ಅದೇ ಕಾರು ಲಾರಿ ಅನ್ಕೋ, ಅಯ್ಯೋ. ಓಹೋ, ಇದ್ಯಾವ ತಮಿಳ್ನಾಡು ಚೆಕ್ ಪೋಸ್ಟ್? ಓಕೆ, ವೆಲ್ಕಮ್ ಟು ತಮಿಳ್ನಾಡು. ಯಾ ವಿ ಎಂಟರ್ TN. ಏನ್ ಕಲೆಕ್ಷನ್ ಮಾಡ್ತಾವ್ರ ಇಲ್ಲ ಟೋಲ್ ಇಸ್ಕೊತಾವ್ರ ಗೊತ್ತಿಲ್ಲ. ಹಿಂದಕ್ಕೆ ಬರ್ತದೆ ಅಂತದೆ. ಇಲ್ಲ ಇಲ್ಲವಾ, ನೋಡಿಲ್ಲ. ಆ ಥರ ಎಲ್ಲ ಏನಿಲ್ಲ. ಸತ್ಯಮಂಗಲಂ ಟೈಗರ್ ರಿಸರ್ವ್. ವಿ ಎಂಟರ್ಡ್ ಸತ್ಯಮಂಗಲಂ ಟೈಗರ್ ರಿಸರ್ವ್. ಬಂದಿರ್ತಾವ ಬೇಗನೆ. ಘಾಟ್ ಸಿಗುತ್ತೆ, ಘಾಟ್ ಸಿಗೋವರೆಗೂ ಟಾಟಾ ಬಾಯ್. ಲಾರಿ ಡ್ರೈವರ್ ಏನೋ ಹೇಳ್ದ ಗುರು, ಕೈ ಅಡ್ಡ ಹಾಕಿ ತೋರಿಸ್ದ. ಆಮೇಲೆ ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡೆ. ಏನೋ ಏನೋ ಅದೇ ಅಂತ ಹೇಳ್ದ ಅಲ್ಲಿ, ಗೊತ್ತಿಲ್ಲ ಏನಕ್ಕೆ ಅಡ್ಡ ಹಾಕಿ ಹಂಗನ್ನ ಅಂತ. ಗೊತ್ತು, ನೋಡೋಣ ಮನೆ. ಏನ್ ಕೈ ಏನ್ ಹೇಳ್ದ ಅವನು? ಕನ್ಫ್ಯೂಷನ್. ನೀನ್ ಮುದ್ದೆ ಹೋಯ್ತಲ್ಲ ಎಲ್ಲ. ನಾನು ಆಕ್ಚುಲ್ ಗಾಡಿ ಇದರಿಂದ ಸ್ಟಾರ್ಟು.
ಇಲ್ಲೊಂದು ಯಾವುದೋ ಚೆಕ್ ಪೋಸ್ಟ್ ಅದೇ. ಯಾವ ಚೆಕ್ ಪೋಸ್ಟು? ಮಿಲ್ಕಿ ಮಿಸ್ಟ್ ಚೆಕ್ ಪೋಸ್ಟ್. ಎರೋಡೆಡ್ ಡಿಸ್ಟ್ರಿಕ್ಟ್ ಪೊಲೀಸ್. ಅದೇನು ಹೇಳೋದ್ನೋ ಗೊತ್ತಿಲ್ಲ, ಏನೋ ಅಡ್ಡಾಗಿ ಸಿಕ್ಕಿರ್ಬೋದು ಅವನಿಗೆ, ಚಿರತೆ ನಾವು ಹುಲಿನೋ ಅದ್ರ ಬಗ್ಗೆ ಏನೋ ಹೇಳಿರ್ತದೆ. ಇಲ್ಲಿಂದ ಆಕ್ಚುಯಲ್ ಘಾಟ್ ಸ್ಟಾರ್ಟ್. ಓಕೆ, ಇಲ್ಲಿಂದ ಹೆವಿ ಫಾಗ್ ಅದೇ ಕಾಣಿಸ್ತಾ ಇದೆ ಅಲ್ಲಿ. ವಿ ಎಂಟರ್ ದ ಫಾಗ್ ಝೋನ್. ಇನ್ನು ಮುಂದೆ ಇನ್ನೂ ಹೆವಿ ಇರ್ತದೆ ಫಾಗ್. ಸೈಕಾಗಿರೋದೇ ಮೈ ತೋರಿಸ್ತೀನಿ, ಒಳ್ಳೆ ಮಜಾ ಸಿಗ್ತದೆ. ಅಯ್ಯೋ ಹೊಂಟೆ ಹೋಯ್ತು ಗುರು, ಸಡನ್ ಆಗಿ ಮೈ ಆಗೋಯ್ತು ಹಂಗೆ. ವೆಯ್ಟ್ ಮಾಡಿ. ಗುರು ಸಾಕತ್ತಾಗದೆ. ಹುಷಾರಾಗಿ ಸೈಡ್ ಹೊಡಿಬೇಕು ಗುರು, ಸೀರಿಯಸ್ ಆಗಿ. ಹೆವಿ ಕಷ್ಟ ಈ ಆಟದ ಮಾತ್ರ. ಲಾರಿಗಳಂತೂ ಊಷ್ಟ ಆಗೋಯ್ತವೆ, ಇಲ್ಲಿಂದ ಅಪ್ಸಿಗುತ್ತಂತೆ. ಓಕೆ, ಇಲ್ಲಿಂದ ಸ್ಟಾರ್ಟು ಆಕ್ಚುಯಲ್ ಫಾರೆಸ್ಟ್. ಆ ಘಾಟ್ ಬರುತ್ತಲ್ಲ ಅದು ಇನ್ಸ್ಟಾಗ್ರಾಮ್ ಹಳೇದೊಂದು ರೀಲ್ಸ್ ಹಾಕಿದ್ದೀನಿ, ಅಲ್ಲಿ ನೋಡಿಬೇಕಾದ್ರೆ ಇಲ್ಲಿಂದ ಸಖತ್ತಾಗಿ ಕಾಣಿಸುತ್ತೆ. ಸೈಕಾಗದೆ ಗುರು ವ್ಯೂ. 20 ಕಿಲೋಮೀಟರ್ಲ್ಲೇ ಹೋಗ್ಬೇಕಂತೆ, ಇಲ್ಲ ಫೈನ್ ಹಾಕ್ಬಿಡ್ತಾರೆ ಹೇಳ್ಕೊಂಡು. ನಿಜ ಸಖತ್ ಸ್ಟ್ರಿಕ್ಟು ಇಲ್ಲಿ ಕಂಪೇರ್ ಟು ಅದರ್ ಸ್ಟೇಟ್ಸ್. ಭಾರಿ ಕಷ್ಟ ಇಲ್ಲಿ. ಮಾಮೂಲಿ ನಮ್ಮ ಇಂಡಸ್ಟ್ರಿಗೆ ಹೋಯ್ತಾವಲ್ಲ ಅವೇ ಲಾರಿಗಳು ಇವು. ಇಂಡಸ್ಟ್ರಿ ವೀರಪ್ಪನ್ ಘಾಟ್ಸು ಫುಲ್ಲು ರಷ್ಟ ಹೋಗವೆ. ಏಯ್ ಯಾರಾಗ ಹೋಗ್ಬೇಕು. ಹೆವಿ ಕಷ್ಟ. ಓಕೆ, ಲಾರಿಗಳು ನಿಲ್ಸೋದೇ ಇಲ್ಲ ಗುರು, ಹಂಗೆ ಹತ್ತಿಸ್ಕೊಂಡು ಬಂದ್ಬಿಡ್ತಾರೆ ಮೇಲೇನೆ. ಒಂದು ವಿಡಿಯೋ ವೈರಲ್ ಆಗಿದೆ, ನೋಡಿದೀರಾ ಅದನ್ನ? ಟರ್ನಿಂಗ್ ಅಲ್ಲಿ ನಿಲ್ಸೋದೇ ಇಲ್ಲ, ಗಾಡಿ ಮೇಲೆ ಹತ್ತಿಸ್ಬಿಡ್ತಾರೆ ಹೋಗ್ಬಿಟ್ಟು. ಆ ತರ ಹತ್ತಿಸ್ಬಿಡ್ತಾರೆ ಮಿಸ್ ಆದ್ರೆ. ಹೆವಿ ಲೋಡ್ ಇರ್ತಾವಲ್ವಾ, ಇನ್ ಕೇಸ್ ಏನಾದ್ರು ನಿಲ್ಸ್ಬಿಟ್ರೆ ಅವರು ಮತ್ತೆ ಗಾಡಿಗಳು ಹತ್ತೋದೇ ಇಲ್ಲ, ಹಂಗ ಹೋಗುತ್ತೆ. ಅದಕ್ಕೆ ನಿಧಾನಕ್ಕೆ ಹೋಗ್ಬೇಕು, ಹುಷಾರಾಗಿ ನೋಡ್ಕೊಂಡು. ಇಲ್ಲ ಅಂದ್ರೆ ಹೆವಿ ಕಷ್ಟ. ಹೆವಿ ಅಂದ್ರೆ ಹೆವಿ ಕಷ್ಟ. ಇಲ್ಲ ಅಂದ್ರೆ
ಮಾರ್ನಿಂಗ್ ಬರೀ ಇವೇ ಬರ್ತಿರ್ತವೆ, ಬರೀ ಟ್ರಕ್ಸೆ. ನೋಡ ನನ್ ಮಗ ಹೆಂಗ್ ಹೋದ, ಅದಕ್ಕೆ ಬೇಜಾರು. ಹೆವಿ ಕಷ್ಟ ಆದ್ರೆ. ಆಲ್ಮೋಸ್ಟ್ ಆಲ್ಮೋಸ್ಟ್ ಘಾಟ್ಸ್ ಎಲ್ಲ ಮುಗೀತು. ಇವಾಗ ನಾರ್ಮಲ್ ರೋಡ್ ಬಂದಿದ್ದೀವಿ. ಆಲ್ರೆಡಿ ಫೀಲ್ ಆಯ್ತಾ ಅದೇ ಬಿಸಿ ತಮಿಳ್ನಾಡ್ದು. ಇವನು ಯಾರೋ ಮೈಸೂರು ಸ್ಟೇಷನ್ ಇದು. 09 ಮೈಸೂರು ಜುಪಿಟರ್ 125 ಅಲ್ಲಿ ಅಲ್ಲಿಂದ ಬಂದ್ಬಿಟ್ಟು ಅವನ್ಗುರು ನಮ್ ಜೊತೆಗೆ ಬಂದ. ಒಳ್ಳೆ ಸಖತ್ತಾಗಿ ಓಡಿಸ್ತವೆ. ಜುಪಿಟರ್ 125 ಇಟ್ಟಿರೋರು ಎಲ್ಲರನ್ನು ಟ್ರಿಪ್ ಬನ್ನಿ ನನ್ನ ಜೊತೆ, ಸಖತ್ತಾಗಿ ಓಡಿಸ್ತವೆ. ಬೈಕನ್ನು ಚೆನ್ನಾಗದೆ. ಇದೆಲ್ಲ ಹೆವಿ ಹಂಪ್ಸ್. ಬಾಬಾ ಏನ್ ಬರೀ ಹಂಸಗಳೇ ಗುರು ಹೋಗತ್ತೆ. 100 ಮೀಟರ್ಗೆ 200 ಮೀಟರ್ಗೆ ಒಂದೊಂದು ಹಂಸವೇ, ಇಲ್ಲ 100 ಮೀಟರ್ಗೆ ಒಂದೊಂದು ಹಂಸವೇ. ಚೆನ್ನಾಗಿತ್ತು ಘಾಟ್ಸ್. ಇನ್ನೊಂದು ಸ್ವಲ್ಪ ಫಾಗ್ ಇರಬೇಕಾಗಿತ್ತು, ಚೆನ್ನಾಗಿರೋದು. ಫಾಗ್ ಎಲ್ಲ ಕಡಿಮೆ ಇತ್ತು. ಮಳೆಗಾಲದಲ್ಲಿ ಸಖತ್ತಾಗಿರ್ತದೆ ಮಾತ್ರ ಘಾಟ್. ವಾಹ್ ವಾಹ್ ವಾಹ್, ಚೆನ್ನಾಗಿದೆ. ಅಲ್ಲೋಡಿ ಜುಪಿಟರ್ ನಮ್ ಲೆವೆಲ್ಗೆ ಬರ್ತಾವನೆ ಗುರು. ನಾವೇ ಸ್ಪೀಡಾಗಿ ಹೋಗ್ತಿಲ್ಲ, ಒಂದು 16 ಅಲ್ಲಿ ಹೋಗ್ತಾ ಇದ್ದೀವಿ. ಅವನು ಅಷ್ಟೇ ಹಂಪ್ಸ್ ಎಲ್ಲ ಹಾರಿಸ್ಕೊಂಡು ಹಚ್ಕೊಂಡ್ರು ಹೋಗ್ತಾವನೆ. ಘಾಟಿ ಎತ್ತಿಸ್ಬಿಟ್ಟವನೆ, ಅದು ಡಬಲ್. ನಾವೆಲ್ಲ ಸಿಂಗಲ್ಲು. ಚಿಕ್ಕದಾದ್ರೂ ಆಗೋದಲ್ವೇ, ಅದನ್ನು ಮಾಡಲ್ಲ. ಲಾರಿಗಳೆಲ್ಲ ಏನ್ ಕಷ್ಟ ಪಡ್ತಾವ ಗೊತ್ತೇ ಪಾಪ ಈ ತರ ಹಂಸ ಆಗಿದ್ರೆ. ಸತ್ಯಮಂಗಲಂ ಅದೆಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಯಾವ್ದೋ ಹಳ್ಳಿಗಳ ರೂಟ್ ಮೇಲೆ ತಗೊಂಡು ಹೋಯ್ತಾ ಇದೆ. ಹಿಂಗೆ ರೋಡ್ ಚೆನ್ನಾಗಿದ್ರೆ ಬೇಗ ಹೋಗ್ಬಿಡ್ತೀವಿ. 8:30 ಇವಾಗ. ಅಪ್ಪ ಹಿಂಗೆಲ್ಲ ಅಡ್ಡ ಬಂದ್ರೆ ಹಿಂಗೆಲ್ಲ ಕಟ್ಕೊಂಡು ಅಷ್ಟೇ ಮುಗಿಯಿತು ಕತೆ ನಮ್ದು. 80-90 ಹೋಯ್ತಿರ್ಬೇಕಾದ್ರೆ ಹಿಂಗ್ ಬಂದ್ಬಿಟ್ರೆ ಅಯ್ಯೋ ಎಕ್ಸೆಲ್ ಹೆವಿ ಡ್ಯೂಟಿ ಮೊದ್ಲೇ ಗೊತ್ತಲ್ಲ. ಕಡೆ ಎಲ್ಲ ಹೋಗ್ಬೇಕು. ನೋಡಿ ಮ್ಯಾಪ್ ಹಿಂಗದೆ, ಎಲ್ಲ ಮುಂದೆ ರೈಟ್ಗೆ ಹೋಗ್ಬೇಕು. ಎಲ್ಲಿ 197 ಕಿಲೋಮೀಟರ್ಸ್ ಇದೆ. 5 hours ತೋರಿಸ್ತಾ ಇದೆ. ಅಷ್ಟೊಂದು ಟ್ರಾಫಿಕ್ ಅದ. ಮೇ ಬಿ ಘಾಟ್ ಸೆಕ್ಷನ್ ಇರುತ್ತೆ ಗುರು, ಕರೆಕ್ಟು. ಅದಕ್ಕೆ ಅಷ್ಟೊಂದು ತೋರಿಸಿರೋದು ಟೈಮಿಂಗ್ಸ್. ಇವು ನಮ್ಮ ಹುಡುಗ ಹೋದ್ರೆ ಮುಂದೆ ಹೊಂಟೆ, ನಾನು ಹಿಂದೆನೆ ಹೊಡ್ಕೊಂಡ್ಬಂದೆ. ಭಾಳ ಹಾಕ್ಬಿಡ್ಬೇಕು. ಯಾವುದೋ ಸಿಟಿಗೆಲ್ಲ ಕರ್ಕೊ ಹೋಯ್ತಾ ಇದೆ ಅಷ್ಟೇ.
ಹಿಂಗೆ ಮುಂದೆ ಹೋದ್ರೆ ಯಾವುದೋ ಸಿಟಿ ರೋಡ್ಗೆಲ್ಲ ಹೋಯ್ತದೆ ಗುರು. ಇನ್ನೆಲ್ಲ ಚಿಕ್ಕ ಚಿಕ್ಕ ರೋಡ್ಸ್ ಏನೆ, ಹೈವೇ ಯಾವುದು ಸಿಗಲ್ಲ, ಎಲ್ಲ ಇದೇ ತರ ರೋಡ್ಸ್ ಏನೆ. ಅಪ್ ಟು ಮೂರ್ನಾರ್ವರೆಗೂ ಸೇಮ್ ಎಲ್ಲ ಹಿಂಗೇನೆ ರೋಡ್ಸ್. ಓಕೆ, ಮುನ್ನಾರ್ ಘಾಟ್ಸಲ್ಲಿ ಸಿಗೋಣ. ಬಾಯ್.